ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನೇಚರ್ಸ್ ವೇ ಹಾಲಿಸ್ಟಿಕ್ ಸೆಂಟರ್. ಇಲ್ಲಿ ಜೈ ಕಿಶನ್ ನಿಮ್ಮ ಹಾಸ್ಟ್. ಇವತ್ತು ನಿಮಗೆ ಒಬ್ಬ ಸ್ಪೆಷಲ್ ವ್ಯಕ್ತಿನ ಇಂಟ್ರಡ್ಯೂಸ್ ಮಾಡಬೇಕಂತ ನನ್ನ ಒಂದು ಇಂಟ್ರೆಸ್ಟ್ ಇದೆ. ಸೊ ಅದು ಅವ್ರು ಯಾರಂದರೆ ಫೇಮಸ್ ವಾಸ್ತು ಎಕ್ಸ್ಪರ್ಟ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿರೋದ್ರಿಂದ ವಿ ಆರ್ ವೆರಿ ಬ್ಲೆಸ್ಡ್ ಆ್ಯಂಡ್ ವಿ ಕ್ಯಾನ್ ಕಾಲ್ ಅವರ್ ಸೆಲ್ಫ್ ಆಸ್ ಲಕ್ಕಿ. ಸೊ ಕೆಲವು ವಿಷಯಗಳು ಅವ್ರ ಬಾಯಿಂದ ಕೇಳೋದು ನಿಮಗೆ ತುಂಬ ಬೆನಿಫಿಟಾಗಿ ಇರುತ್ತೆ. ಅದರಿಂದ ಐ ಥಾಟ್ ಇಟ್ ಇಸ್ ಬೆಟರ್ ಹಿಮ್ ವಿಲ್ ಟಾಕ್ ಟು ಯು ಆನ್ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಆ್ಯಸ್ ವಾಸ್ತು ಫಾರ್ ಅ ಹೆಲ್ತ್ ಅಂತ. ಓಕೆ, ವೆಲ್ಕಮ್ ಭಾಸ್ಕರ್ ಶರ್ಮಾ ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬೇಸಿಕ್ಕಾಗಿ ನಾವೇನು ಹೇಳ್ತೀವಿ ಅಂದರೆ ವಾಸ್ತು ಅಂದರೆ ವಸ್ತುಸ್ಥಿತಿ ವಾಸ್ತು ಅಂತ ಹೇಳ್ತೀವಿ. ಅಂದರೆ ನಮ್ಮ ಮನೆಯಲ್ಲಿ ವಸ್ತುಸ್ಥಿತಿ ಹೇಗಿರುತ್ತೆ, ನಮ್ಮ ಮನಸ್ಥಿತಿ ಇರುತ್ತಂತೆ. ಮನಸ್ಥಿತಿ ಇದ್ದಂಗೆ ನಮ್ಮ ಪರಿಸ್ಥಿತಿ ಇರುತ್ತಂತೆ. ಸೊ ಪರಿಸ್ಥಿತಿ ಬೇಸ್ಡ್ ಆನ್ ದಟ್ಟೆ ಮಿಕ್ಕಿದೆಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸು, ಮನಿ ಸ್ಥಿತಿ ಅಂತ ಹೇಳಿ ಎಲ್ಲ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಯಾವ ವಸ್ತುಗಳನ್ನ ಎಲ್ಲಿಡಬೇಕು, ಏನೇನು ವಸ್ತುಗಳನ್ನ ಬಳಸಬೇಕು, ಯಾವ ರೀತಿ ನಾವು ಮನೆ ಕಟ್ಟಬೇಕು, ನಮ್ಮ ಆರೋಗ್ಯನ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿ ನಾವು ಮನೆ ಕಟ್ಟಬೇಕು, ನಮ್ಗೆ ಎಲ್ಲ ರೀತಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಯಾವ ರೀತಿ ನಾವು ಮನೆ ಕಟ್ಟಬೇಕು, ಏನೇನು ಒಂದು ನೇಚರ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ಅಂದರೆ ಎಲ್ಲರೂ ಹೇಳ್ತಾರೆ ಏನಂತ, ಜನರಲಿ ಸ್ಪೀಕಿಂಗು ವಾಸ್ತು ಏನು ಮುಂಚೆ ಏನು ಇರಲಿಲ್ಲ, ಇತ್ತೀಚೆಗೆ ಬಂದಿರೋದು ಅಂತ ಹೇಳ್ತೀವಿ. ಜನರಲಿ ಒಂದು 25 ಇಯರ್ಸ್ ಬ್ಯಾಕು ನಮಗೆ ಕಮ್ಯುನಿಕೇಷನ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅಂದರೆ ನಮಗೆ ಟಿ ವಿ ಆಗಿರ್ಬೋದು, ನಮ್ಮ ಒಂದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಸ್ಟ್ರಾಂಗ್ ಇರಲಿಲ್ಲ. ಓನ್ಲಿ ನ್ಯೂಸ್ ಪೇಪರ್ ಇರ್ತಾ ಇತ್ತು. ನಮ್ಮ ಊರಲ್ಲಿ ಒಂದು ಯಾವ ರೀತಿ ಒಂದು ಪುರೋಹಿತರು ಇರ್ತಾ ಇತ್ತು, ಅವರು ಒಂದು ಮನೆಗೆ ಆಯಾ ಹಾಕೊಳ್ಳೋರು, ಅವರೇ ಹೇಳ್ಬಿಟ್ಟಿದ್ರು ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿರೋರು. ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಅಂದರೆ ವಾಸ್ತು ಅನ್ನೋದು ಸಪ್ರೇಟ್ ಸಬ್ಜೆಕ್ಟ್ ಆಗಿರಲಿಲ್ಲ. ವಾಸ್ತು ಅನ್ನೋದು ಇತ್ತು, ಆದರೆ ಅದು ಸಪ್ರೇಟ್ ಸಬ್ಜೆಕ್ಟ್ ಆಗಿರಲಿಲ್ಲ. ಈಗ ನೋಡಿರ್ಬೋದು ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇದೆ. ಅಂದರೆ ಇನ್ ದ ಸೆನ್ಸ್ ಫಿಸಿಯೋಥೆರಪಿ ಇದೆ, ಸೊ ಕಾರ್ಡಿಯಾಕ್ ರೇಟೆಡ್ ಎಕ್ಸ್ಪರ್ಟೀಸ್ ಇರ್ತಾರೆ, ಒಂದೊಂದು ಅಂಗಾಂಗಕ್ಕೂ ಒಂದೊಂದು ಎಕ್ಸ್ಪರ್ಟೀಸ್ ಇರ್ತಾರೆ. ಆದರೆ ಮುಂಚೆ ಅದಿತ್ತಿಲ್ಲ. ಪ್ರತಿ ಹೋಲಿಸ್ಟಿಕ್ ಒಂದು ದೇಹನೇ ಒಂದು ಅಂಗ ಅಂತ ಟ್ರೀಟ್ ಮಾಡ್ತಾ ಇದ್ರು. ಯಾಕೆ ಎಕ್ಸ್ಪರ್ಟೀಸ್ ಜಾಸ್ತಿ ಆಗ್ತಾ ಹೋಗ್ತು ಅಂದರೆ ಅವಾಗ ಏನಾಗುತ್ತೆ, ಒಂದು ಕಾರ್ಡಿಯಾಕ್ ಸರ್ಜನ್ನು, ಇವರು ಡೆಂಟಲ್ ಸರ್ಜನ್ನು, ಇವರು ಬೋನ್ಸ್ ಸ್ಪೆಷಲಿಸ್ಟ್ ಅಂತ ಆಗ್ತಾ ಇತ್ತು. ಅದೇ ರೀತಿ ವಾಸ್ತು ಏನಾಗ್ತಿತ್ತು ಅಂದರೆ ಮುಂಚೆ ಪ್ರೊಫೆಷನಲ್ ಆಗಿ ಯಾರು ಅದನ್ನ ಮಾಡ್ತಾ ಇರಲಿಲ್ಲ. ಯಾರು ಪುರೋಹಿತಿಕೆ ಮಾಡ್ತಾರೆ, ಯಾರು ಒಂದು ಮನೆ ಆಯಾ ಪೂಜೆ ಮಾಡಿಸ್ತಾರೆ, ಅವರೇ ಅದನ್ನ ಹೇಳ್ತಾ ಇದ್ರು, ನಂಬ್ತಾ ಇದ್ರು. ಈಗ ಏನಾಗ್ತಿದೆ ಅಂದರೆ 20 ಇಯರ್ಸ್ ಬ್ಯಾಕ್ ಏನಾಗಿದೆ ಅಂದರೆ ಜನರ ಹತ್ರ ಏನಾಗ್ತಿದೆ ಅಂದರೆ ಎಸ್ಪೆಷಲಿ ಒಂದು ಸ್ಟ್ರಕ್ಚರಲ್ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ಈಗ ಫಸ್ಟ್ ಏನಾಗ್ತಿತ್ತು, ನಾವು ಕಾಡಲ್ಲಿ ಮನುಷ್ಯ ಬಾಳ್ತಾ ಇದ್ದ. ಕಾಡಲ್ಲಿರೋರಿಗೆ ವಾಸ್ತು ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ನಾವು ಕಂಪ್ಲೀಟ್ಲಿ ನೇಚರ್ಗೆ ಅಬೈಂಡ್ ಆಗಿದ್ದೀವಿ. ಈ ಪಂಚಭೂತ ತತ್ವಗಳಿಗೆ ಯಾವಾಗ ನಾವು ಅಟ್ರಾಕ್ಟ್ ಆಗ್ತಾ ಇರ್ತೀವಿ ಅಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತಾ ಇತ್ತು. ಬರ್ತಾ ಏನಾಗ್ತು ಅಂದರೆ ಫಸ್ಟು ಒಂದು ತೊಟ್ಟಿ ಮನೆ ಕಾನ್ಸೆಪ್ಟಿಗೆ ಮಾಡ್ತಾ ಇದ್ವಿ. ತೊಟ್ಟಿ ಮನೆಯಲ್ಲಿ ಬಂದಾಯ್ತು, ಆ ಸ್ಟ್ರಕ್ಚರಲ್ಲೇ ಏನಾಗ್ತಿತ್ತು, ಕರೆಕ್ಟಾಗಿ ಆಯಾ ಬರ್ತಾ ಇತ್ತು. ಸ್ಪೇಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಗಾಳಿ ಬೆಳಕು ಸಂಚಾರ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹಾಗಾಗಿ ಆ ಒಂದು ಬೆನಿಫಿಟ್ ಸಿಗ್ತಾ ಹೋಗ್ತಾ ಇತ್ತು. ಯಾಕೆಂದ್ರೆ ತೊಟ್ಟಿ ಮನೆ ಒಂದು ಸ್ಪೇಸ್ ನಿಮಗೆ ಜಾಸ್ತಿ ಬೇಕಾಗುತ್ತೆ, ಡೈಮೆನ್ಷನ್ಸ್ ಜಾಸ್ತಿ ಬೇಕಾಗುತ್ತೆ. ಇವಾಗ ಏನಾಗಿದೆ ಅಂದರೆ ಮನುಷ್ಯನಿಗೆ ಒಂದು 30-40, 20-30 ಈ ಒಂದು ಬೇಸಿಸಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಫಸ್ಟ್ ಏನಾಗ್ತಾ ಇದ್ವಿ, ನಾವು ಕಾಡಲ್ಲಿ ಇರ್ತಾ ಇದ್ವಿ. ಸೊ ನಮಗೆ ಪ್ರಕೃತಿಯಲ್ಲಿ ಲೀನವಾಗ್ತಾ ಇದ್ವಿ. ನಮಗೆ ಯಾವುದೇ ರೀತಿ ತಡೆಗೋಡೆ ಇರ್ತಾ ಇರಲಿಲ್ಲ. ಈಗ ನಾವೆಲ್ಲಿದ್ದೀವಿ, ಒಂದು ಕಾಂಕ್ರೀಟ್ ಕಾಡು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸುತ್ತಮುತ್ತ ಗೋಡೆಗಳು ಕಾಣಿಸ್ತಾ ಇರುತ್ತೆ. ನಮ್ಗೆ ಎದುರುಗಡೆ ಸೂರ್ಯನ ಕೆಲವು ಮನೇಲಂತೂ ಒಂದು ಕರೆಕ್ಟಾಗಿ ಗಾಳಿ ಬೆಳಕೆ ಕರೆಕ್ಟಾಗಿ ಮಾಡ್ಕೊಂಡಿರಲ್ಲ. ಗಾಳಿ ಬೆಳಕು ಇಂಪಾರ್ಟೆಂಟು. ಹಂಗನ್ಬಿಟ್ಟು ಎಲ್ಲ ಕಡೆ ಬಾಗಿಲುಗಳಿಡೋದು ಅಥವಾ ಎಲ್ಲ ಕಡೆ ಕಿಟಕಿಗಳಿಡೋದು, ಎಲ್ಲ ಕಡೆ ಗಾಳಿ ಬೆಳಕು ಬರೋದು ನಮ್ಮ ದೇಹದ ಪ್ರಕೃತಿಗೆ ವಿರುದ್ಧ ಅಂತಲೇ ಹೇಳ್ಬೋದು. ಸೊ ನಮ್ಮ ಬಾಡಿ ಯಾವ ರೀತಿ ಡಿಸೈನ್ ಆಗಿದೆ, ನಮಗೆ ಮೇಜರಾಗಿ ಬೇಕಾಗಿರೋದು ಪ್ರಾಣವಾಯು ಅಂತ ಹೇಳ್ತೀವಿ. ಅಂದರೆ ಉಸಿರಾಟಕ್ಕೆ ಗಾಳಿ ಬೇಕೇ ಬೇಕು ಅಂತ ಹೇಳ್ತೀವಿ. ಅದರಿಂದಲೇ ನಮಗೆ ಪ್ರಾಣ. ಈಗ ನಮಗೆ ಕೊರೋನಾ ಟೈಮ್ ಬಂದಾಗ ಉಸಿರಾಟ ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡ್ಯಾಮೇಜ್ ಆದರೆ ಏನಾಗುತ್ತೆ, ಅಲ್ಲಿ ನಮಗೆ ಇನ್ಫೆಕ್ಷನ್ಸ್ ಆದರೆ ಏನಾಗುತ್ತೆ ಅನ್ನೋದು ನಾವು ಆಲ್ರೆಡಿ ಕಲ್ತಿದ್ದೀವಿ. ಅದೇ ರೀತಿ ಯಾವ ಪ್ರಾಕ್ಟೀಸಸ್ಸಲ್ಲಿ ನಾವು ಮಾಡಿದ್ರೆ ನಮ್ಮ ಆರೋಗ್ಯನ ಕರೆಕ್ಟಾಗಿ ಇಟ್ಕೋಬಹುದು ಅನ್ನೋ ಒಂದು ವಿಚಾರವಾಗಿ ಸೊ ನಮ್ಮ ಜೈ ಕಿಶನ್ ಕೇಳುವಂಥ ಪ್ರಶ್ನೆಗಳಿಗೆ ನಮಗೆ ಸುಲಭವಾಗಿ ಸರಳವಾಗಿ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಜೀವನನ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋ ವಿಚಾರನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ. ಹಾಂ ಸರ್, ಇವಾಗ ತಾವು ಹೇಳಿರೋದು ಬೇಸಿಕ್ ಒಂದು ಜನರಲ್ ಟಾಪಿಕ್ ಥರ ಬಂತು. ಇವಾಗ ನಾನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ತಗೊಂಡು ಹೋಗ್ಬೇಕಾದ್ರೆ ಈ ವಾಸ್ತು ಹೆಲ್ತ್
ಬಗ್ಗೆ ನಾನು ಕಂಪ್ಲೀಟ್ ರಿಲೇಟ್ ಮಾಡಬೇಕಾದ್ರೆ ಹೌ ಕ್ಯಾನ್ ವಾಸ್ತು ಕ್ರಿಯೇಟ್ ಅ ಇಶ್ಯೂ ಫಾರ್ ಅ ಹೆಲ್ತ್? ವಾಸ್ತುಶಾಸ್ತ್ರದ ಪ್ರಕಾರ ತಗೊಂಡಾಗ ವಾಸ್ತು ಪುರುಷನ ಒಂದು ಆ್ಯಂಗಲ್ ತಗೊಂಡಾಗ, ವಾಸ್ತು ಪುರುಷ ಒಂದು ಯಾವ ರೀತಿಯ ವಾಸ್ತು ಮಂಡಲ ಅಂತ ಏನು ಹೇಳ್ತೀವಿ ಆ ಆ್ಯಂಗಲ್ ತಗೊಂಡಾಗ ಆ ಬೇಸಿಸಲ್ಲಿ ಯಾವ ಕಡೆಯಲ್ಲಿ ದೋಷಗಳಿರುತ್ತೆ ಅಂತ ಸಮಸ್ಯೆಗೆ ಆ ಮನೆಯಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳಿಗೆ ಉಂಟಾಗ್ಬೋದು ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ಲು ಕೆಲವ್ರು ಹೇಳ್ತಾರೆ, ಏನು ಎಸ್ಪೆಷಲಿ ಏನು ಹೇಳ್ತೀವಿ ಅಂದರೆ ನಮ್ಮ ಡಯಟ್ ಕರೆಕ್ಟಾಗಿರಬೇಕು, ಎಕ್ಸಸೈಸ್ ಕರೆಕ್ಟಾಗಿರಬೇಕು, ಡೈಲಿ ಚೆನ್ನಾಗಿ ವಾಕಿಂಗ್ ಮಾಡಬೇಕು, ಒಳ್ಳೆಯ ಆಹಾರ ತೊಗೋಬೇಕು, ಇದೆಲ್ಲ ಚೆನ್ನಾಗಿದ್ರೆ ನಮ್ಮ ಹೆಲ್ತ್ನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಅಂತ ಹೇಳ್ತಾರೆ. ಒಂದು. ಎರಡನೇದು, ನಮ್ಮ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು, ಓಕೆ, ಅವ್ರಿಗೆ ಯಾವುದೋ ಒಂದು ಮನೆಗೆ ಹೋಗಿದಾಗ ನೀವು ಎಷ್ಟೊಂದು ಜನ ನೀವು ಕೇಳಿರ್ಬೋದು, ಏನಾಗುತ್ತೆ ನಾನು ಆ ಮನೆಗೆ ಹೋದೆ ನಂಗೆ ಹೆಲ್ತ್ ಇಶ್ಯೂಸ್ ಬಂತು, ಈ ಮನೆಗೆ ಹೋದಾಗ ನಾನು ಆರೋಗ್ಯವಾಗಿದ್ದೆ ಅಂತ ಹೇಳುವಂಥ ಒಂದು ಎಕ್ಸಾಂಪಲ್ಸು ನಾವು ಕಣ್ಮುಂದೆ ಗೊತ್ತಿರೋ ಜನಗಳ ನಾವು ಕೇಳಿರ್ತೀವಿ. ಅದೇ ರೀತಿ ಈಗ ಹೆಲ್ತ್ ಇಶ್ಯೂಸ್ ಬರೋಕ್ಕೆ ಮೇನ್ ಕಾರಣ ಏನಪ್ಪ, ಎಸ್ಪೆಷಲಿ ಒಂದು, ಈಗ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಹೆಲ್ತ್ನ ನೋಡ್ಕೋತಾ ಇರ್ತಾನೆ, ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾನೆ, ಎಕ್ಸಸೈಸ್ ಮಾಡ್ತಾನೆ, ಆದರೂ ಅವರಲ್ಲಿ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಪ್ರಯತ್ನ ನಾವು ಕರೆಕ್ಟಾಗಿ ಮಾಡಿನೂ ಸಮಸ್ಯೆ ಬರ್ತಾ ಇದೆ ಅಂದರೆ, ನಾವು ಒಂದು ಕೈಯಲ್ಲಿ ಒಂದು 5 ಬೆರಳು ಹೇಗಿದೆ ಅಂದರೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಒಂದೇ ಟೆಸ್ಟ್ ಮಾಡ್ಕೊಂಬಂದಾಗ ಮೇ ಬಿ ವಾಸ್ತು ಅನ್ನೋದು ಒಂದು ರೀತಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆ ಮನೆಯ ಆ್ಯಂಗಲ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಥವಾ ಆ ಮನೆಯಲ್ಲಿ ಬರ್ತಕ್ಕಂಥ ಗಾಳಿ ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಆಮೇಲೆ ಆ ವ್ಯಕ್ತಿ ಮಲಗುವಂಥ ಜಾಗ, ರೂಮು, ಕೋಣೆ, ಮಂಚದ ಡೈರೆಕ್ಷನ್ಸ್ ಯಾವ ರೀತಿ ಇದೆ ಅದರಿಂದ ಪ್ರಾಬ್ಲಮ್ ಬರ್ತಾ ಇದೆಯಾ, ಪ್ಲಸ್ ಆ ಮನೆಗೆ ಇರ್ತಕ್ಕಂಥ ಜಾಗ್ರಫಿಕಲ್ ಲೊಕೇಶನ್ ಯಾವ ರೀತಿ ಇದೆ, ಯಾವ ಸ್ಥಳದಲ್ಲಿ ಇರೋದು ಮೇನ್ ಆಗಿ ಕನ್ಸಿಡರ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ನಾವು ಇನ್ನೊಂದು ಹೇಗೆ ಅಂದರೆ, ಎಸ್ಪೆಷಲಿ ಬಂದು ನಾವು ನಮ್ಮ ಒಂದು ದೇಹ ಅನ್ನೋದು ಒಂದು ಮ್ಯಾಗ್ನೆಟ್, ಕರೆಕ್ಟ್ ತಾನೆ? ಸೊ ನಾವು ನಿಂತಿದ್ದೀವಿ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕಲ್ ಎನರ್ಜಿ. ನಮ್ಮ ಪ್ರಪಂಚ ಭೂಮಿ ಏನಿದೆ ಅದು ಒಂದು ಮ್ಯಾಗ್ನೆಟ್. ಸೊ ನಮ್ಮ ದೇಹದಲ್ಲಿ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಪಾಸ್ ಆಗ್ತಾನೆ ಇರುತ್ತೆ. ನಮ್ಮ ಬ್ರೈನಲ್ಲಿ ಆಗಿರ್ಬೋದು, ಹಾರ್ಟಲ್ಲಾಗಿ ಎಲ್ಲ ರೀತಿಯ ಒಂದು ಮ್ಯಾಗ್ನೆಟಿಕ್ ಇದ್ದೇ ಇರುತ್ತೆ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಥವಾ ಇನ್ಫ್ರಾರೆಡ್ ರೇಸು ಅಥವಾ ನೆಗೆಟಿವ್ ಇನ್ಫ್ರಾರೆಡ್ ರೇಸು, ನೆಗೆಟಿವ್ ಅಲ್ಟ್ರಾವೈಲೆಟ್ ರೇಸು, ಈ ಥರದ್ದೆಲ್ಲ ನಮ್ಮ ದೇಹಕ್ಕೆ ನಾವು ಎಕ್ಸ್ಪೋಸ್ ಆಗ್ತೀವಿ, ಮನೇಲಿ ಎಕ್ಸ್ಪೋಸ್ ಆಗ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿಗೆ ಎಕ್ಸ್ಪೋಸ್ ಆಗ್ತೀವಿ, ಮೊಬೈಲ್ ಫ್ರೀಕ್ವೆನ್ಸಿಗೆ ಎಕ್ಸ್ಪೋಸ್ ಆಗ್ತೀವಿ, ಮತ್ತು ಟಿ ವಿಯಿಂದ ನಮಗೆ ಫ್ರೀಕ್ವೆನ್ಸಿ ಬರುತ್ತೆ, ಎ ಸಿಯಿಂದ ಬರುತ್ತೆ, ಸೊ ಓವನ್ಸಿಂದ ನಮಗೆ ರೇಡಿಯೇಷನ್ಸ್ ಬರುತ್ತೆ. ನಾವು ಹೇಗಿದ್ದೀವಿ ಅಂದರೆ ನಮ್ಮ ಸುತ್ತಲೂ ನಮ್ಮ ಒಂದು ಕಂಪ್ಲೀಟ್ ಎಲ್ಲ ರೀತಿ ಸಮಸ್ಯೆ ಉಂಟು ಮಾಡಲಿಕ್ಕೆ ನಮ್ಮ ವಸ್ತುಗಳು ನಮ್ಮ ಕಣ್ಮುಂದನೇ ಕಾಯ್ತಾ ಇರ್ತವೆ ಅಂತಲೇ ಹೇಳ್ಬೋದು. ಅಂದರೆ ಇವೆಲ್ಲ ಹೇಗೆ ಅಂದರೆ ಇದೊಂಥರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಅದು ಯಾವ ರೀತಿ ನಮ್ಮಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಎಫೆಕ್ಟ್ ನಮಗೆ ಗೊತ್ತಾಗಲ್ಲ. ಇದು ಒಂದು. ಈಗ ಏನು ಹೇಳ್ತೀವಿ, ನಮಗೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಎಸ್ಪೆಷಲಿ ಎಲ್ರಿಗೂ ಗೊತ್ತಿರುತ್ತೆ ಆ ಒಂದು ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ ಅಂತ. ಸೊ ಇನ್ನೊಂದು ಇಶ್ಯೂಸ್ ಯಾವ ರೀತಿ ಅಂದರೆ, ನಾವು ಮಲಗುವಂಥ ಜಾಗ ಯಾವ ರೀತಿ ಎನರ್ಜಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗ ಕೆಲವು ಜನ ಏನು ಹೇಳ್ತಾರೆ, ನೀಟಾಗಿ ಇಟ್ಕೊಳ್ಳಿ, ಕ್ಲೀನ್ ಮಾಡಿ. ಸೊ ಕ್ಲೀನಾಗಿದ್ದರೆ ಇದು ಪಾಸಿಟಿವ್ ಎನರ್ಜಿ, ಗಲೀಜಿದ್ರೆ ನೆಗೆಟಿವ್ ಎನರ್ಜಿ. ಅದು ಒಂದು ಹಂತದವರೆಗೂ ಅಕ್ಸೆಪ್ಟಬಲ್ ಅಂತಲೇ ಹೇಳ್ಬೋದು. ಓವರ್ ದ ಪೀರಿಯಡ್ ಆಫ್ ಟೈಮ್ ಹೇಗೆ ಅಂದರೆ, ನೀವು ಕ್ಲೀನಾಗಿ ಮಾಡ್ತಿದ್ರು ಕ್ಲೀನ್ ಮಾಡಬೇಕಾದ್ರೆ ಏನು ಹಾಕಿ ಕ್ಲೀನ್ ಮಾಡ್ತೀರಾ ಅಂದರೆ ನಾವು ಯೋಚನೆ ಮಾಡಬೇಕು, ಏನು ವಸ್ತು ಬಳಸಿ ಕ್ಲೀನ್ ಮಾಡ್ತೀರಾ. ಈಗ ಸಪೋಸ್ ನಾವು ಯಾವುದೋ ಒಂದು ಕೆಟ್ಟ ಪೆನಾಯಿಲ್ ಹಾಕ್ಬಿಟ್ಟು ಮಂಚದ ಕೆಳಗಡೆಲ್ಲ ಒರೆಸ್ದೇಟಿಗೆ ಕ್ಲೀನ್ ಆಯಿತು ಅಂತ ಅಂದ್ಕೊಂಡ್ರೆ ಫಿಸಿಕಲಿ ನಮ್ಗೆ ಕ್ಲೀನ್ ಆಗಿರುತ್ತೆ, ಆದರೆ ಆ ಕೆಮಿಕಲ್ ಹಾಕಿ ಬಳಸೋದ್ರಿಂದ ಆಗುವಂಥ ಏನು ಸೈಡ್ ಎಫೆಕ್ಟು ಮಲಗುವಂಥ ವ್ಯಕ್ತಿಗಾಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ಕ್ಲೀನ್ ಮಾಡಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಕ್ಲೀನ್ ಮಾಡಕ್ಕೆ ಬಳಸೋವಂಥ ವಸ್ತು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ನ್ಯಾಚುರಲ್ ಆಗಿದೆಯಾ, ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕ್ಲೀನ್ ಮಾಡಿದ್ರೆ ಸಾಕಾ, ಬರೀ ಧೂಳು ಹೋದ್ರೆ ಸಾಕಾ? ಸೊ ನಾನು ಆಗಲೇ ಏನು ಹೇಳಿದೆ, ಪ್ರಪಂಚ ಒಂದು ಮ್ಯಾಗ್ನೆಟ್ ಸುತ್ತುತ್ತಾ ಇದೆ, ನಮ್ಮಲ್ಲೂ ಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಅದಕ್ಕೆ ನಾವು ನಿಂತಿದ್ದೀವಿ. ಭೂಮಿಗೂ ನಮಗೂ ಒಂದು ವೈಬ್ರೇಷನಲ್ ಮ್ಯಾಚ್ ಅಂತ ಹೇಳ್ತೀವಿ, ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ. ಯಾವಾಗ ಭೂಮಿಗೂ ನಾವು ವಾಸಿಸುವ ಸ್ಥಳಕ್ಕೂ ನಮಗೂ ಸಿಂಕ್ರನೈಸೇಷನ್ ಯಾವಾಗಲ್ಲ, ನಮಗೆ ಹೆಲ್ತ್ ಇಶ್ಯೂಸ್ ಬರುವಂಥ ಸಂಭವ ಜಾಸ್ತಿ ಇರುತ್ತೆ. ಈಗ ಯಾವ ಒಬ್ಬ ವ್ಯಕ್ತಿ ತಗೊಳ್ಳಿ, ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂತ ಅಂದ್ಕೊಳ್ಳಿ,
ಆ ವ್ಯಕ್ತಿಗೆ ಕೆಲವು ಪರಿಹಾರಗಳು ಹೇಳ್ತಾರೆ, ಶಾಸ್ತ್ರದ ಪ್ರಕಾರ ಕೆಲವು ಪರಿಹಾರಗಳು ಹೇಳ್ತಾರೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ಪ್ರದಕ್ಷಿಣೆ ಹಾಕಿ, ಮತ್ತೆ ಅಶ್ವತ್ಥಕಟ್ಟೆ ಸುತ್ತಿ ಅಥವಾ ಅರಳಿ ಮರನ ಸುತ್ತಿ, ಈ ರೀತಿ ಎಷ್ಟೊಂದು ಒಂದು ರಿಲೇಟೆಡ್ ಆಕ್ಸಿಜನ್ ಅದಕ್ಕೆ ಸೈಂಟಿಫಿಕಲಿ ಲಾಟ್ ಆಫ್ ಥಿಂಗ್ಸ್ ಇದೆ. ಸೊ ನಿಮಗೆ ಹೋದ್ರೆ ಅರಳಿ ವೃಕ್ಷ ಅಥವಾ ಆಲದ ಮರ ಹತ್ರ ಹೋದಾಗ ಯಾವ್ಯಾವ ರೀತಿ ನಮ್ಗೆ ಎನರ್ಜೀಸ್ಗಳು ಬರುತ್ತೆ, ನಮ್ಮ ಚಕ್ರ ಅಲೈನ್ಮೆಂಟ್ ಯಾವ ರೀತಿ ಆಗುತ್ತೆ. ಸೊ ಆ ರೀತಿ ಮಾಡಿದಾಗ ನಮ್ಮ ದೇವರ ಒಂದು ನಾಮನ ಹೇಳೋದ್ರಿಂದ ನಮ್ಮ ಬಾಡಿಲಿರ್ತಕ್ಕಂಥ ವೈಬ್ರೇಷನಲ್ ಚೇಂಜಸ್ ಆಗುತ್ತೆ. ನಮ್ಮ ಮಂತ್ರದಿಂದ DNA ಲೆವೆಲಲ್ಲಿ ನಮಗೆ ಚೇಂಜಸ್ನ ಕರೆಕ್ಟ್ ಮಾಡ್ಕೋಬಹುದು ಅಂತ ಸಾಕಷ್ಟು ಒಂದು ಸೈಂಟಿಫಿಕ್ ಪ್ರೂಫ್ ಎವಿಡೆನ್ಸಸ್ ನಮ್ಮ ಹತ್ರ ಇದೆ. ಲಲಿತಾ ಸಹಸ್ರನಾಮದಿಂದ ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ, ವಿಷ್ಣು ಸಹಸ್ರನಾಮದಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಮಂತ್ರನಾದ ನಮ್ಮ ಇರ್ತಕ್ಕಂಥ ಒಂದು ವೈಬ್ರೇಷನಲ್ ಚೇಂಜಸ್ ಯಾವ ರೀತಿ ಮಾಡ್ಬೋದು, ನಮ್ಮ ನೆಗೆಟಿವ್ ಮೈಂಡ್ಸೆಟ್ಟಿಂದ ಪಾಸಿಟಿವ್ಗೆ ಹೇಗೆ ತರ್ಬೋದು ಅನ್ನೋ ವಿಚಾರ. ಸೊ ಇಲ್ಲೇನಾಗುತ್ತೆ, ಎಸ್ಪೆಷಲಿ ಆಗಲೇ ನಾವು ಕ್ಲೀನಿಂಗ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಎಷ್ಟೋ ಒಂದು ಮನೆಗಳಲ್ಲಿ ಮಂಚನ ಕಂಪ್ಲೀಟಾಗಿ ಒಂಥರ ಸ್ಟೋರೇಜ್ ಸ್ಪೇಸ್ ಅಂತ ಮಾಡಿಬಿಟ್ಟಿರ್ತಾರೆ. ಮಂಚದ ಕೆಳಗಡೆ ಕೈ ಹಾಕಿ ಒರೆಸ್ಲಿಕ್ಕೆ ಅಥವಾ ಮಾಪ್ ಹಾಕಿ ಒರೆಸ್ಲಿಕ್ಕೆ ಅವಕಾಶ ಇಲ್ಲದೇ ಇರೋ ಥರ ಅವರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ಮಲಗಿದಾಗ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ, ಅರ್ಥಲ್ವಾ? ಸೊ ನಮ್ಗೆ ಯಾವಾಗ ನಾವು ಕಂಟ್ರೋಲ್ ಇಲ್ಲ, ವಿ ಆರ್ ಇನ್ ಟು ಕಂಟ್ರೋಲ್ ಆಫ್ ದ ಕಾಸ್ಮಿಕ್ ಅಂತ ಹೇಳ್ತೇವೆ. ಓಕೆ, ನಾವು ಮಲಗುವಂಥ ಜಾಗ, ಆ ಜಾಗದಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ ಏನಂತ ಹೇಳ್ತೀವಿ, ಅದು ನಾವು ತಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇದ್ದಾಗ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಆರಾಮಾಗಿರುತ್ತೆ, ಎದ್ದೇಳಕ್ಕೆ ಫ್ರೆಶ್ ಅಂತ ಅನಿಸುತ್ತೆ. ಮತ್ತು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ, ಅಂದರೆ ಸೂರ್ಯೋದಯ ಇನ್ನೇನು ಆಗೋ ಒಂದು ಅರ್ಧ ಗಂಟೆ ಇದೆ, 1 hour ಇದೆ ಅಂದಾಗ ನಮ್ಮ ಬಾಡಿಲಿ ಬಯಾಲಜಿಕಲ್ ಕ್ಲಾಕು ನಮಗೆ ಅಲರ್ಟ್ ಮಾಡಿ ಆಕ್ಟಿವೇಟ್ ಆಗಿ ನಾವು ಎದ್ದೇಳಬೇಕು. ಯಾವಾಗ ನಮ್ಮಲ್ಲಿ ಬಯಾಲಜಿಕಲ್ ಕ್ಲಾಕ್ ಆಕ್ಟಿವೇಟ್ ಆಗ್ತಾ ಇಲ್ಲ ಅಂದಾಗ ಆ ಮನೆಯಲ್ಲಿ ಈ ರೀತಿ ಎನರ್ಜಿ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಆ ಸೂರ್ಯ ಉದಯ ಟೈಮಲ್ಲಿ ನಮಗೆ ಹೇಳಕ್ ಆಗ್ತಾ ಇಲ್ಲ, ಅಥವಾ ನನಗೆ ಹೇಳಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಅಥವಾ ಇನ್ನೂ ಮಲ್ಕಬೇಕು ಅಂತ ಅನಿಸ್ತಾ ಇದೆ ಅಂದಾಗ ಸರ್ಟನ್ ಇಶ್ಯೂಸ್ ಆಗಿದೆ. ಏನು ಇಶ್ಯೂಸು? ಒಂದು, ಪ್ರತಿದಿನ ಮನೆ ಒರೆಸ್ತಾನೆ ಇರ್ಬೋದು ಒಂದು. ಎರಡನೇದು, ವರ್ಷಕ್ಕೆ ರಾಸಾಯನಿಕ ಬಳಸ್ತಾ ಇರ್ಬೋದು. ಓಕೆ, ಇನ್ನೊಂದು ವಿಚಾರ, ನಾವು ಅವರು ಬಳಸುವಂಥ ಬೆಡ್ಶೀಟ್ಸು, ದಿಂಬು ಇದೆಲ್ಲ ರೆಗ್ಯುಲರ್ ಆಗಿ ಕ್ಲೀನ್ ಮಾಡದೇ ಇರುವಂಥ ಒಂದು ಸಂದರ್ಭ ಇರುತ್ತೆ. ಯಾಕೆಂದ್ರೆ ನಾವು ಮಲಗಿದಾಗ ಸ್ಟ್ರೆಸ್ ಎಲ್ಲ ಬಂದು ಹಾಸಿಗೆ ಮೇಲೆ ಹಾಕಿರ್ತೀವಿ, ಅದು ನಾವು ಕ್ಲೆನ್ಸ್ ಮಾಡ್ತಾ ಇರಲ್ಲ. ಸೊ ಕ್ಲೆನ್ಸ್ ಯಾವ ರೀತಿ ಆಗುತ್ತೆ, ನಾವು ಪ್ರತಿದಿನ ಮನೆಯಲ್ಲಿ ದೇವರಿಗೆ ಧೂಪ ಹಚ್ತೀವಿ. ಸೊ ದೇವ್ರಿಗೊಂದು ಧೂಪ ಹಚ್ಬಿಟ್ಟು ನಮ್ಮ ರೂಮ್ಗಳಿಗೂ ಒಂದು ನೈಸರ್ಗಿಕವಾಗಿರುವಂಥ ಒಂದು ಧೂಪಗಳನ್ನ ನಾವು ಬಳಸಬೇಕಾಗುತ್ತೆ. ಕೆಮಿಕಲ್ ಅಗರಬತ್ತಿಗಳಾಗಿರ್ಬೋದು, ಬಿದಿರಿನ ಮಾಡಿರ್ತಕ್ಕ ಬತ್ತಿಗಳಾಗಿರ್ಬೋದು, ಮತ್ತು ಕೆಮಿಕಲ್ ಧೂಪಗಳಾಗಿರ್ಬೋದು ಬಳಸಬಾರ್ದು. ಅದೇನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ವಾತಾವರಣನ ಶುದ್ಧಿ ಮಾಡಬೇಕಾಗತ್ತೆ. ಮನೆ ವರ್ಷಕ್ಕೂ ಅಷ್ಟೇ ನೀವು ವಾಸ್ತು ಪೌಡರ್ಸ್ನ ಬಳಸೋದಾಗಿರ್ಬೋದು, ನ್ಯಾಚುರಲ್ ಆಗಿರ್ತಕ್ಕಂಥದ್ದಾಗಿರ್ಬೋದು. ಸೊ ಈ ಥರದ್ದು ಬಳಸಿದಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ ಏನಾಗುತ್ತೆ, ಎನರ್ಜಿ ರಿಕ್ರಿಯೇಷನ್ ಅಂತ ಹೇಳ್ತೀವಿ. ನೀವು ಇರ್ತಕ್ಕಂಥ ವಾಸ ಮಾಡುವಂಥ ಜಾಗದಲ್ಲಿ ಏನಾರ ಎನರ್ಜಿಯ ನ್ಯೂನತೆಗಳಿದ್ರೆ, ಸಮಸ್ಯೆಗಳಿದ್ರೆ, ನಾವು ಬಳಸುವಂಥ ನಿತ್ಯ ವಸ್ತುಗಳು ಅದನ್ನು ಸರಿ ಮಾಡುತ್ತೆ. ಸೊ ಎಕ್ಸಾಂಪಲ್ ನಾವೇನು ಹೇಳ್ತೀವಿ ಅಂದರೆ, ನಾವು ನಿತ್ಯ ವಾಸ್ತು ಅಂತ ಹೇಳ್ತೀವಿ. ನಿತ್ಯ ವಾಸ್ತು ಅಂದರೆ ಏನಂದರೆ, ನಾವು ಎಷ್ಟು ಗಂಟೆಗೆ ಹೇಳ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ, ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಕೆಲವರು ಹಿಂದಿನ ಕಾಲದಲ್ಲಿ ಅವರ ನಿತ್ಯ ಕರ್ಮಗಳು ಪರ್ಫೆಕ್ಟ್ ಆಗಿರೋದ್ರಿಂದ, ತಿನ್ನೋ ಆಹಾರ ಪರ್ಫೆಕ್ಟ್ ಆಗಿರೋದ್ರಿಂದ, ಆಲೋಚನೆ ಪರ್ಫೆಕ್ಟ್ ಆಗಿರೋದ್ರಿಂದ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವರು ಉನ್ನತಿ ಹೊಂದಿದ್ರಿಂದ ಎಕ್ಸ್ಟರ್ನಲ್ ಎಫೆಕ್ಟ್ ಅವರಿಗೆ ಬರ್ತಾರಲ್ಲ. ವಾಸ್ತು ಎಲ್ಲರ ಮೇಲೂ ಪರಿಣಾಮ ಬೀರುತ್ತಾ, ಅಥವಾ ಎಷ್ಟು % ಪರಿಣಾಮ ಬೀರುತ್ತೆ ಅಂದರೆ 30 to 40% ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ, ಮನಸ್ಸಕ್ಕಿಂತ ಯಾರೂ ಮಿಗಿಲಾದವ್ರು ಯಾರೂ ಇಲ್ಲ. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ ಎಕ್ಸ್ಟರ್ನಲ್ ಯಾವುದು ನಮ್ಮ ಮೇಲೆ ಪರಿಣಾಮ ಬೀರ್ತಿರುತ್ತೀರಿ. ನಮ್ಮ ಎನರ್ಜಿ ಸಿಸ್ಟಮು, ನಮ್ಮ ಅಲೈನ್ಮೆಂಟ್ ಸಿಸ್ಟಮು, ನಮ್ಮ ವೈಬ್ರೇಷನ್ಸು ಎಲ್ಲ ರೀತಿ ನಮ್ಮ ಸೆಲ್ಯುಲಾರ್ ಲೆವೆಲಲ್ಲಿ ನಮಗೆ ಚೇಂಜಸ್ಗಳಾಗಿರಬೇಕು. ಆವಾಗ ಖಂಡಿತವಾಗ್ಲೂ ನಾವು ಅದನ್ನು ಗೆಲ್ಬೋದು. ಸೊ ಇದಕ್ಕೆ ಹಲವಾರು ರೀತಿ ಕಾರಣಗಳು ಹೇಳ್ಬೋದು. ಇದು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ, ಕೆಲವರು ಬಿಲೀವರ್ಸ್ ಇರ್ತಾರೆ, ಕೆಲವರು ನಾನ್ ಬಿಲೀವರ್ಸ್ ಇರ್ತಾರೆ. ಕೆಲವರು ಸೈನ್ಸ್ನೇ ಕಂಪ್ಲೀಟ್, ಸೈನ್ಸ್ ಅನ್ನೋದು ಏನಂದರೆ ಪ್ರತಿ ಸಲ ಚೇಂಜ್ ಆಗುತ್ತೆ. ಒಂದು ಈ ರಿಸರ್ಚ್ ಇದೆ ಹೇಳ್ತೋ, ನೆಕ್ಸ್ಟ್ ಇನ್ನೊಂದು ವರ್ಷ ಬಂದು ಇನ್ನೊಬ್ರು ರಿಸರ್ಚ್ ಮಾಡಿದ್ರೆ ಮತ್ತೊಂದು ಹೇಳ್ತೋ. ಇಷ್ಟು ವರ್ಷ ಚಪಾತಿ ತಿನ್ನಿ ಒಳ್ಳೇದು ಅಂತಿದ್ರು, ಈಗ ಚಪಾತಿ ತಿಂದರೆ ಶುಗರ್ ಬರುತ್ತೆ. ಅಂದರೆ ನಮ್ಮ ಸನಾತನ ಧರ್ಮದ ಸಿಸ್ಟಮು ಅಥವಾ ಶಾಸ್ತ್ರ ಪ್ರಮಾಣ ಏನಿದೆ ಅದು ಒಂದೇನೆ, ಯಾವುದೂ ಚೇಂಜ್ ಆಗಲ್ಲ. ಹೇಗಿರುತ್ತೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಆದರೆ ಇಂಪ್ಲಿಮೆಂಟ್ ಅಂದರೆ ಯಥಾವತ್ ಇಂಪ್ಲಿಮೆಂಟೇಷನ್ನ ಈಗಿನ
ಟ್ರೆಂಡಿಗೆ ಆಗಲ್ಲ. ಯಾಕೆಂದರೆ ನಾವು ಆ ಒಂದು ಶಾಸ್ತ್ರ ಬರೀಬೇಕಾದ್ರೆ ಯಾವುದೇ ಅಪಾರ್ಟ್ಮೆಂಟ್ ಕಲ್ಚರ್ ಇರಲಿಲ್ಲ, ಒಂದು ಸಿಮೆಂಟ್ ಅನ್ನೋ ಸ್ಟ್ರಕ್ಚರ್ ಇರಲಿಲ್ಲ, ಮಣ್ಣಲ್ಲಿ ಕಟ್ತಾ ಇದ್ರು, ಪಿಲ್ಲರ್ ಕಾನ್ಸೆಪ್ಟ್ಸ್ ಇರಲಿಲ್ಲ. ಈಗ ಏನಾಗುತ್ತೆ, ಪ್ರಪಂಚದಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಅಂದಾಗ ಭಗವಂತನ ಅಂಶ ವಸ್ತುಗಳಲ್ಲಿ ಇದೆ ಅಂತ ಹೇಳ್ಬೋದು. ಶನಿ ಅಂದರೆ ಕಬ್ಬಣ ಅಂತ ಹೇಳ್ತೀವಿ, ಅರ್ಥ ಆಯ್ತಲ್ವಾ? ತತ್ವಗಳು 4: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಮತ್ತು ನಮಗೆ ಈ ಪಂಚಭೂತಗಳು ಮತ್ತು ತತ್ವಗಳು, ಜಲತತ್ವ, ವಾಯುತತ್ವ, ಪೃಥ್ವಿತತ್ವ, ಈ ಕಾನ್ಸೆಪ್ಟ್ಸಲ್ಲಿ ಅಗ್ನಿತತ್ವ, ಈ ಕಾನ್ಸೆಪ್ಟ್ಸಲ್ಲಿ ನಾವು ಹೋಗ್ತಾ ಇರ್ತೀವಿ. ಸೊ ಭಗವಂತ ಎಲ್ಲಿದೆ ಅಂದರೆ ವಸ್ತುಗಳಲ್ಲಿ ಇದ್ದಾನೆ. ಈಗ ನಾವು ನಮ್ಮ ನವಗ್ರಹ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ನವಗ್ರಹ ರೇಟೆಡ್ ಧಾನ್ಯಗಳು, ಗ್ರಹಕ್ಕೆ ರೇಟೆಡ್ ಧಾನ್ಯಗಳು ಎಲ್ಲಿದ್ದಾನೆ? ವಸ್ತುವಲ್ಲಿ ಭಗವಂತನ ಒಂದು ಪ್ರೇರೇಪಣೆ ಆಗಿರುತ್ತೆ. ಆ ವಸ್ತುಗಳು ಕೊಡೋದ್ರಿಂದ ಆ ಒಂದು ಗ್ರಹಕ್ಕೆ ನಮಗೆ ಇದಾಗುತ್ತೆ. ಸೊ ಹಾಗಾಗಿ ನಾವು ಮನೇಲಿ ಬಳಸುವಂಥ ವಸ್ತುಗಳು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಯಾವ ರೀತಿ ಮಾಡಿದ್ರೆ ನಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ, ಯಾವುದೇ ರೀತಿ ಹೆಚ್ಚು ತಲೆ ಕೆಡಿಸ್ಕೊಳ್ದೇನೆ. ಈಗ ಸಪೋಸ್ ಎಷ್ಟೊಂದು ಜನ ಬಾಡಿಗೆ ಮನೇಲಿ ಇರ್ತಾರೆ, ಸ್ವಂತ ಮನೇಲಿ ಇಲ್ಲದೆ ಇರ್ಬೋದು. ಅವ್ರಿಗೆ ಸಪೋಸ್ ಅವ್ರಿಗೆ ಗೊತ್ತಿರುತ್ತೆ, ಎಲ್ರಿಗೂ ನಮಗೆ ವಾಸ್ತುವಿನ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ವಾಸ್ತು ಅಂದರೆ ಏನಂದರೆ ವಾಸಿಸುವ ಜಾಗ ಅಂತ. ನಾವು ವಾಸಿಸುವ ಜಾಗ ಹೇಗಿದೆ, ವಾಸ್ತುಶಾಸ್ತ್ರ ಅಂದರೆ ವಾಸಿಸುವ ಜಾಗಕ್ಕಿರ್ತಕ್ಕಂಥ ಒಂದು ರೂಲ್ಸು ರೆಗ್ಯುಲೇಷನ್ಸು, ಅಂದರೆ ನೇಚರ್ ರೂಲ್ಸ್ ಅಂತ. ನಾವು ಹೊರಗಡೆ ಬದುಕ್ತಾ ಇದ್ವಿ, ಅದಕ್ಕೆ ನಿಮ್ಗೇನು ಅವಶ್ಯಕತೆ ಇರಲಿಲ್ಲ. ನಾವು ನಮ್ಮನ್ನು ಒಂದು ಕೂಡಾಕೊಂಡ್ಬಿಟ್ಟಿದ್ದೀವಿ, ಸ್ಟ್ರಕ್ಚರ್ ಒಳಗಡೆ ಕೂಡಾಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಅವಾಗೇನಾಗುತ್ತೆ, ಎಲ್ಲ ಕಡೆ ಗೋಡೆಗಳಿದೆ, ಎಲ್ಲ ಕಡೆ ಬ್ಲಾಕೇಜಸ್ ಇದೆ, ಎಲ್ಲ ಕಡೆ ಪಿಲ್ಲರ್ಸ್ಗಳು ಬರುತ್ತೆ. ಅದು ನಮ್ಮ ಮನಸ್ಥಿತಿ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಆಗಲೇ ಹೇಳಿದರೆ ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನಮ್ಮ ಸುತ್ತಲೂ ಒಂದು ಪ್ರಭಾ ವಲಯ ಇರುತ್ತೆ. ಅದೇ ರೀತಿ ನಮ್ಮ ಮನೆಗೂ ಒಂದು ಪ್ರಭಾ ವಲಯ ಇರುತ್ತೆ. ವಸ್ತುಗಳು ಎಲ್ಲೆಲ್ಲಿ ಹೇಗೆ ಎಲ್ಲಿ ಪ್ಲೇಸ್ ಮಾಡಿದ್ದೀರಾ, ಆ ವಸ್ತುಗಳು ಹೇಗೆ ನಮಗೆ ಎನರ್ಜಿ ರಿಲೀಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಪಾಸಿಟಿವ್ ಇದ್ದರೆ ನಾವು ಹೇಗೆ ರಿಲೀಸ್ ಆಗುತ್ತೆ, ನೆಗೆಟಿವ್ ಇದ್ದಾಗ ನಮ್ಮ ಮೇಲೆ ಅದಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಕೆಲವರೊಂದು ಆ್ಯಂಟಿಕ್ ಪೀಸ್ಗಳೆಲ್ಲ ತರ್ತಾರೆ ಮನೇಲಿ, ಎಲ್ಲೋ ಆಪ್ಷನ್ ತಂದಿದ್ದು ಅಂತ. ಎಷ್ಟೋ ಜನಗಳಿಗೆ ಈ ಆ್ಯಂಟಿಕ್ ಪೀಸ್ ತಂದು ಎಷ್ಟೊಂದು ಸಮಸ್ಯೆ ಉಂಟಾಗಿ ಇರೋ ಮನೆ ಮಾರಿ ಆ ಥರದ್ದೆಲ್ಲ ಅನುಭವಗಳಾಗಿದೆ. ಯಾಕಂದರೆ ಕಷ್ಟ ಇರ್ತಕ್ಕಂಥವ್ನಿಗೆ ತೊಂದರೆ ಆಗಬೇಕಿತ್ತವ್ರಿಗೆ ಅವನು ಇಲ್ಲ ವೀಕ್ ಮೈಂಡೆಡು, ಅವನು ಆ ಥರ ಅಂತಲೂ ಹೇಳ್ತಾರೆ. ಸೊ ಇದು ಆ ರೀತಿ ಅಲ್ಲ ಕಂಡ್ರಿ. ಸೊ ಎಲ್ಲದಕ್ಕೂ ಒಂದು ವ್ಯಾಲಿಡೇಷನ್ಸ್ ಇರ್ತಾ ಹೋಗ್ತಾ ಇರುತ್ತೆ. ಒಂದು ನಮ್ಮ ಶಾಸ್ತ್ರ ಬರೆದಿರೋರು ಕಂಪ್ಲೀಟ್ ಆ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ಮಾಡಿದೆ. ಈಗ ಸೈನ್ಸು ಅದೇನು ಇನ್ವೆನ್ಷನ್ ಮಾಡ್ತಾ ಇದೆ, ಆ ಶಾಸ್ತ್ರ ಆಲ್ರೆಡಿ ನಮ್ಮ ಮಂತ್ರಗಳಲ್ಲಿ, ಶ್ಲೋಕಗಳಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ನಮ್ಮ ಇರ್ತಕ್ಕಂಥ ಒಂದು ಮೇನ್ ಬೇಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆ. ಅಂದರೆ ನಾವು ಬಿಲೀಫ್ ಸಿಸ್ಟಮ್ ಮೇಲೆ ಅದು ವರ್ಕ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೀವು ನಂಬಿದ್ರೆ ನಮ್ಗೆ ರಿಸಲ್ಟ್ ಸಿಗುತ್ತೆ. ಕೆಲವ್ರು ಏನಾಗುತ್ತೆ ಅಂದರೆ ಗೋಡೆ ನನ್ನ ತಲೆ ಗಟ್ಟಿ ಇದೆ ಅಂತ ಗೋಡೆ ಚಚ್ಕೋತಾ ಹೋದಾಗ ಪೇನ್ ಆದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಗೋಡೆ ಅದು ಗಟ್ಟಿ, ನಾನು ಸ್ಟ್ರಾಂಗ್, ಗೋಡೆ ಸ್ಟ್ರಾಂಗ್ ಅಂತ ನೋಡೋಕೆ ಹೋಗ್ಬಾರ್ದು. ಸೊ ಹಾಗೇ ರೀತಿ ಇರ್ತಕ್ಕಂಥ ನಮ್ಮ ಜೀವನನ ನಾನು ನಂಬಿದ್ದೇ ಸರಿ, ನಾನು ಇದೇ ಸರಿ ಅನ್ನೋ ಒಂದು ಅಹಂಭಾವದ ಬಿಟ್ಟು ನಮ್ಮ ಹಿರಿಯರು, ನಮ್ಮ ಋಷಿ ಮನೆಗಳು ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಎಷ್ಟು ಫಾಲೋ ಮಾಡ್ಬೋದು, ನಮ್ಮ ಒಂದು ಅನುಸಾರ ತಕ್ಕವಾಗಿ, ನಮ್ಮ ಇದ್ರ ತಕ್ಕವಾಗಿ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಮ ಜೀವನ ತುಂಬ ಈಸಿಯಾಗಿರುತ್ತೆ. ಅಂದರೆ ನಾವು ಒಂದು ತಪ್ಪು ಮಾಡ್ತೀವಿ, ಓಕೆ, ಆ ತಪ್ಪನ್ನ ಕರೆಕ್ಷನ್ ಮಾಡೋಕ್ಕೆ ನಾವು 3 ವರ್ಷ 4 ವರ್ಷ ಆಗೋಗಿರುತ್ತೆ. ಎಕ್ಸಾಂಪಲ್, ನಾವು ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ, ಅಥವಾ ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ, ಅಥವಾ ಯಾರಿಗೋ ಒಂದು ದುಡ್ಡು ಕೊಡ್ತೀವಿ. ನಾವೇನು ಹೇಳ್ತೀವಿ, ದುಡ್ಡು ಕೊಟ್ಟಾಗ ಅಯ್ಯೋ ಯಾವ ಕೆಟ್ಟ ಗಳಿಗೆಲ್ಲಿ ದುಡ್ಡು ಕೊಟ್ಟು ನಮ್ಗೆ ದುಡ್ಡು ಬೇರೆ ವಾಪಸ್ ಬರಲಿಲ್ಲ ಅಂತೀವಿ. ಆದರೆ ದುಡ್ಡು ಕೊಡಬೇಕಾದ್ರೆ ರೈಟ್ ಟೈಮ್ ಮಾಡ್ಕೊಂಡು ಕೊಟ್ಟಿದ್ರೆ ಆ ಪ್ರಾಬ್ಲಮ್ ಹೋಗೋದನ್ನ ನಾವು ತಡೆಗಟ್ಬೋದು ಅಂತ ಹೇಳ್ಬೋದು. ಸೊ ಆ ರೀತಿ ನಿಮಗೆ ನಾವು 100% ಅಂತಲೂ ಹೇಳಿದ್ರು ಒಂದು 30-40% ಈ ಒಂದು ಶಾಸ್ತ್ರ, ಈ ಒಂದು ಸೈನ್ಸ್ ನಮಗೆ ಒಂದು ಸ್ಪಿರಿಚುವಲ್ ಸೈನ್ಸ್ ಹೇಳಿ ಇದು ಕೆಲಸ ಮಾಡುತ್ತೆ. ಸೊ ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಜೀವನ ಅಂತ್ಯದ ಸಮಯದಲ್ಲಿ ಇಲ್ಲ, ಒಂದು ನಮ್ಮ ಹಿಂದೆ ಒಬ್ಬ ಫೋರ್ಸ್ ಇದೆ, ನಮ್ಮ ಯಾವುದೋ ಒಂದು ಎನರ್ಜಿ ನನ್ನ ಪುಷ್ ಮಾಡ್ತಾ ಇದೆ, ಯಾವುದೋ ಶಕ್ತಿ ನನ್ನನ್ನು ಇಷ್ಟೊಂದೆಲ್ಲ ನಾನು ಮಾಡಿಸ್ತು ಅನ್ನೋದನ್ನ ಇನಿಷಿಯಲ್ ಅರ್ಲಿ ಸ್ಟೇಜಸಲ್ಲಿ ಹೋಗ್ತಾ ಇದ್ರು, ಎಂಡ್ ಸ್ಟೇಜಸಲ್ಲಿ ಒಪ್ಪಿರುವಂಥ ಒಂದು ಸಂದರ್ಭಗಳಿದೆ. ಎಷ್ಟೋ ಸಾಹಿತಿಗಳು ಅಪೋಸ್ ಮಾಡಿರೋರು ಅಂತ್ಯ ಸಂಸ್ಕಾರ ನನ್ನ ವಿಧಿವತ್ತಾಗಿ ಶಾಸ್ತ್ರೀಯವಾಗಿ ಆಗಬೇಕು ಅಂತ ಹೇಳಿ ಬರೆದಿಟ್ಟು ಹೋಗಿರೋವಂಥ ಉದಾಹರಣೆಗಳಿದೆ. ಹಾಗಾಗಿ ಮನುಷ್ಯ ಒಂಥರ ನಾವು ಮಕವಾಡ ಹಾಕೊಂಡು ಜೀವನ ಮಾಡ್ತೀವಿ, ಸೊ ಜೀವನ ಇದು ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಮಕವಾಡ ಕಲಿಸಿ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ, ಇದೆಲ್ಲ
ಕರೆಕ್ಟ್ ಅಂತ ಅನ್ಸುತ್ತೆ. ನಮ್ಮ ಜೀವನನ ಸುಲಭ ಮಾಡ್ಲಿಕ್ಕೆ ಇರುವಂಥದ್ದೇ ಹೊರತು ನಮ್ಮ ಜೀವನ ಕಾಂಪ್ಲಿಕೇಟ್ ಮಾಡ್ಲಿಕ್ಕಲ್ಲ. ನಮಗೇನಾಗಿದೆ, ಸುಖ ಜಾಸ್ತಿ ಆಗಿದೆ, ಕಂಫರ್ಟ್ ಜಾಸ್ತಿ ಆಗಿದೆ. ಸೊ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಒಬ್ಬ ಆವರೇಜು ಒಂದು 5-6 ಕಿಲೋಮೀಟರ್ ಒಬ್ಬ ವ್ಯಕ್ತಿ ನಡೀತಾ ಇದ್ದ. ಈಗ ಅದೇನಾಗಿದೆ, 1-1.5 ಕಿಲೋಮೀಟರ್ಗೆ ಬಂದು ನಿಂತಿದೆ. ಸೊ ಹಾಗಾಗಿ ಏನಾಗ್ತಿದೆ, ನಮ್ಮಲ್ಲಿ ಹಲವಾರು ರೀತಿ ಚೇಂಜಸ್ಗಳು, ಪರಿವರ್ತನೆಗಳು, ಮತ್ತು ಮೆಡಿಕಲ್ ಸಿಸ್ಟಮ್ಗಳಾಗಿರ್ಬೋದು, ಎಲ್ಲವುದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ತಿನ್ನೋ ಆಹಾರಗಳು ತರಾವರಿ, ವೆರೈಟಿ, ನಮ್ಮ ವಿರುದ್ಧ ಆಹಾರಗಳನ್ನ ಜಾಸ್ತಿ ತಿಂತಾ ಇದ್ದೀವಿ. ಇದು ಎಲ್ಲವುದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆರೋಗ್ಯದ ಮೇಲೆ, ನಾವು ನೋಡುವಂಥ ವಿಚಾರಗಳಾಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಸಿನಿಮಾ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಮಾಹಿತಿಗಳಾಗಿರ್ಬೋದು, ಎಲ್ಲವುದು ನಮಗೆ ಪರಿಣಾಮ ಅಂದರೆ ಕೆಟ್ಟ ಪರಿಣಾಮ ಬೀರುವಂಥ ಸಂದರ್ಭಗಳಿರುತ್ತೆ. ಅದನ್ನು ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು, ಯಾವುದನ್ನು ಫಿಲ್ಟರ್ ಮಾಡಬೇಕು, ಈ ವಿಚಾರನ ನಾವು ತಿಳ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಮ ಜೀವನ ಇನ್ನೂ ಆನಂದಮಯವಾಗಿ, ಸುಖಮವಾಗಿ ಇಟ್ಕೋಬೋದು. ಮಕ್ಕಳು ಬೆಳೆಸೋದ್ರಿಂದ ಹಿಡಿದು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಏನು ಮಾಡಬೇಕು, ನಮಗೆ ಯಾವುದೇ ರೀತಿ ಅದ್ರ ಬಗ್ಗೆ ನಾವು ಸೈನ್ಸು, ಮ್ಯಾಥ್ಸು, ಸೋಷಲ್ ಬಗ್ಗೆ ಓದ್ತೀವಿ ಅಂತೋ, ಮಕ್ಕಳನ್ನ ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವೇನು ಬೆಳೆಸಿರಲ್ಲ. ನಮ್ಮಲ್ಲಿ ಹಲವಾರು ನ್ಯೂನತೆಗಳಿರುತ್ತೆ, ಅದನ್ನು ತಿಳ್ಕೊಳ್ಳೋ ವಿಚಾರಧಾರೆ ನಮ್ಗೆ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾಡೋದ್ರಿಂದ ಹಲವಾರು ವಿಚಾರಗಳು ನಾನು ನಿಮಗೆ ಈ ಒಂದು ಚಾನಲ್ ಮೂಲಕ ಹೇಳ್ತಾ ಹೋಗ್ತಾ ಇರ್ತೀನಿ. ಚಾನಲ್ನ ನೋಡ್ತಾ ಇರಿ, ವಿಚಾರಗಳನ್ನ ತಿಳ್ಕೊತಾ ಇರಿ. ನಿಮ್ಮ ಜೀವನನ ಆದಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇಷ್ಟ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನಾರ ಹೆಚ್ಚು ಡೌಟ್ಸ್ ಏನಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕೊಡ್ತೀವಿ. ತುಂಬ ಥ್ಯಾಂಕ್ಸ್ ಸರ್. ವಾಸ್ತು ಹೇಗೆ ಒಂದು ದೇಹದ ಮೇಲೆ ಪರಿಹಾರ ಮಾಡ್ಬೋದು ಮತ್ತು ಅದು ಹೇಗೆ ಇಂಪ್ಯಾಕ್ಟ್ ಮಾಡ್ಬೋದು. ಸೊ ನಾನು ಐ ವಾಸ್ ಓನ್ಲಿ ಇನ್ ದ ಕಾನ್ಸೆಪ್ಟ್ ಆಫ್ ಪಂಚಭೂತ ಮಾತ್ರ ಅಂತ. ಇವಾಗ ವಾಸ್ತು ಕೂಡ ಅದ್ರ ಮೇಲೆ ಸ್ವಲ್ಪ ಇದೆ. ಸೊ ಎಷ್ಟೋ ಪರ್ಸೆಂಟ್ ಇರ್ಬೋದು, ಅದು 10 ಇರ್ಬೋದು, 20, ಬಟ್ ದೆರ್ ಇಸ್ ಸಮ್ ಅಮೌಂಟ್ ಆಫ್ ಇಂಪ್ಯಾಕ್ಟ್ ಇದ್ದೇ ಇದೆ. ಸೊ ನೈಸ್ ಟು ನೋ ಅಬೌಟ್ ಇಟ್. ಆ್ಯಂಡ್ ಇದ್ರ ಬಗ್ಗೆ ಇನ್ನು ಆ್ಯಸ್ ನಮ್ಮ ವ್ಯೂವರ್ಸ್ ಏನೇನು ಪ್ರಶ್ನೆಗಳು ಅವ್ರಿಗೆ ಕೆಲವುದು ಇರ್ತದೆ, ಅದನ್ನು ನಿಮ್ಮ ಹತ್ರ ಮತ್ತೆ ನಾನು ಭೇಟಿಯಾಗಿ ಅದ್ರಿಗೆ ಕೆಲವು ಆನ್ಸರ್ಗಳನ್ನ, ಸೊಲ್ಯೂಷನ್ಸ್ನ ತಿಳ್ಕೊಳ್ಳೋಕೆ ಆಮೇಲೆ ಬರ್ತೇನೆ. ಖಂಡಿತ. ಥ್ಯಾಂಕ್ ಯು ಸೊ ಮಚ್.